ನಮಸ್ಕಾರ ನಮಸ್ಕಾರ. ಈ ವಿಡಿಯೋ ಒಳಗೆ ಬಹಳಷ್ಟು ಜನ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಬಹಳಷ್ಟು ಕನ್ಫ್ಯೂಷನ್ ಆಗತ್ತಾರ. ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಬಗ್ಗೆ, ಅದ್ರ ಬಗ್ಗೆ ಏನೈತ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ಹೇಳ್ತಾನೆ. ಬಹಳಷ್ಟು ಜನರಿಗೆ ಏನೈತ್ಲ ಇದೊಂಥರ ಕನ್ಫ್ಯೂಸ್ ಆಗೈತಿ. ಮತ್ತು ಈ ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ, ನಿಮಗೂ ಒಂದು ಸ್ವಲ್ಪ ಏನೈತ್ಲ ಐಡಿಯಾ ಬರ್ತೈತಿ. ಏನಂದ್ರೆ ಮಾರ್ಕ್ಸ್ ವರ್ಸಸ್ ರ್ಯಾಂಕಿಂಗ್ ಅಂದ್ರೆ ಏನ. ಫಸ್ಟಿಗೆ ನೋಡ್ರಿ, ನೀಟ್ ಎಕ್ಸಾಮ್ಕಿಂತ ಮುಂಚೆ ಏನೈತ್ಲ ನಿಮ್ಮ ಮಾರ್ಕ್ಸ್ ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಿದ್ದು. ನೀಟ್ ಎಕ್ಸಾಮ್ ಆದ್ಮೇಲೆ ಏನೈತ್ಲ ನಿಮ್ಮ ಮಾರ್ಕ್ಸ್ಕಿಂತ ರ್ಯಾಂಕ್ ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಅದಕ್ಕೆ ಒಂದೇ ಎಕ್ಸಾಂಪಲ್ ಕೊಡ್ತಾನೆ. ಏನಂದ್ರೆ 2025 ಅಲ್ಲಿ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ನೀವು 2024 ಅಲ್ಲಿ ನೋಡ್ಬೇಕಾದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 500 ಮಾರ್ಕ್ಸ್ಗೆ 2,08,000 ಇತ್ತು. ಅದ ನೀವು 2023 ಅಲ್ಲಿ ನೋಡ್ಬೇಕಾದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ 500 ಮಾರ್ಕ್ಸ್ಗೆ 1,18,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ಈ ವರ್ಷ ಎಷ್ಟು ಹೋಗ್ಬೋದು ಅನ್ನೋದೇನೈತ್ಲ ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಮತ್ತು ಆಲ್ರೆಡಿ ಏನೈತಿ ಇನ್ಫಾರ್ಮೇಟಿವ್ ನವೋದಯನ್ ವಿಕಾಸ್ ಅಣ್ಣನೂ ಕೂಡ ಆಲ್ರೆಡಿ ವಿಡಿಯೋ ಮಾಡಿ ಹಾಕ್ಯಾನು. ಅಲ್ಲಿದ್ದು ನೋಡ್ಬೇಕಂದ್ರೆ ಪ್ರತಿ ವರ್ಷನೂ ನಂಬರ್ ಆಫ್ ಅಂದ್ರೆ ಈಗ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಇರ್ತಾರಲ್ಲ ಅರೌಂಡ್ 480ದಿಂದ 500 ರೇಂಜ್ ಒಳಗೆ ಯಾರೆಲ್ಲ ಅದಾರಲ್ಲ ಅಲ್ಲಿ ಏನೈತ್ಲ ಬಹಳಷ್ಟು ರ್ಯಾಂಕಿಂಗ್ ಏನೈತ್ಲ ಪ್ರತಿ ವರ್ಷನೂ ಚೇಂಜ್ ಆಗ್ತೈತೆ. ಅರೌಂಡ್ ನನ್ನ ಅನ್ಸಿದ ಪ್ರಕಾರ 400ದಿಂದ 500 ಏನಿರ್ತೈತಿ ಅಲ್ಲೇನೈತ್ಲ ಬಹಳಷ್ಟು ರ್ಯಾಂಕಿಂಗ್ ವೇರಿಯೇಷನ್ ಆಗ್ತೈತಿ. ಲಾಸ್ಟ್ ಇಯರ್ ಒಂದು ಇನ್ಸಿಡೆಂಟ್ ನಾನು ನೋಡಿದ್ದು. ಸೇಮ್ ಮಾರ್ಕ್ಸ್, ಇಬ್ರು ಸೇಮ್ ಕ್ಯಾಟಗರಿ, ಸೇಮ್ ರಿಸರ್ವೇಶನ್, ಸೇಮ್ ಮಾರ್ಕ್ಸ್. ಆದ್ರೆ ಇಬ್ಬರದು ಒಬ್ಬರಿಗೆ ಸೀಟ್ ಅಲೌಟ್ಮೆಂಟ್ ಆಯ್ತು, ಇನ್ನೊಬ್ಬರಿಗೆ ಏನೈತ್ಲ ಸೀಟ್ ಅಲೌಟ್ಮೆಂಟ್ ಆಗಲಿಲ್ಲ. ಏನಂತ ಹೇಳಿ ನೀವು ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಅಲ್ಲೇನೈತ್ಲ ಆಲ್ ಇಂಡಿಯಾ ರ್ಯಾಂಕಿಂಗ್, ಸ್ಟೇಟ್ ರ್ಯಾಂಕಿಂಗ್ ಅನ್ನೋದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಆಲ್ ಇಂಡಿಯಾ ರ್ಯಾಂಕಿಂಗು ಆಲ್ಮೋಸ್ಟ್ ಆಲ್ ಒಂದೊಂದು ಮಾರ್ಕ್ಸಿಗೂ ಕೂಡ 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಇರ್ತೈತಿ. ಅದಕ್ಕೂ ಎಕ್ಸಾಂಪಲ್ ಕೊಡ್ತಾನೆ, ನೀವೇನೈತ್ಲ ಹೋಗಿ ಚೆಕ್ ಮಾಡ್ಕೋಬಹುದು. 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. 502 ಮಾರ್ಕ್ಸ್ಗೆ ಅರೌಂಡ್ 50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೀವೇನೈತ್ಲ ಚೆಕ್ ಮಾಡ್ಕೋಬಹುದು. ಮತ್ತು ಇನ್ನೊಂದೇನಂದ್ರೆ ಬಹಳಷ್ಟು ಜನ ಸ್ಟೂಡೆಂಟ್ ಏನೈತಿ ಅರೌಂಡ್ 480ದಿಂದ 500 ತನ ಬಹಳಷ್ಟು ಜನ ಅದಾರ. ನಾನು ನೋಡಿದ ಪ್ರಕಾರ 450ದಿಂದನ 500 ಮಟ್ಟ. ಇಲ್ಲಿ ಏನಂದ್ರೆ ಒಂದೊಂದು ಮಾರ್ಕ್ಸಿಗೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ ಒಳಗೆ ಏನೈತ್ಲ 1,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗ್ತೈತಿ. ನೋಡ್ಬೋದು ನೀವು. ಅಬೋ 505 ಮಾರ್ಕ್ಸ್ಗೆ ಲಾಸ್ಟ್ ಇಯರ್ 2025 ಅಲ್ಲಿ 46,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಅದ ನೀವು 2026 ಒಳಗೆ ಎಕ್ಸ್ಪೆಕ್ಟೆಡ್ ರ್ಯಾಂಕಿಂಗ್ ನೋಡ್ಬೇಕಾದ್ರೆ 72,000 ಆಲ್ ಇಂಡಿಯಾ ರ್ಯಾಂಕಿಂಗ್, ಅರೌಂಡ್ 72ದಿಂದ 173,000 ತನ ಬರೋ ಚಾನ್ಸಸ್ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಅದ ನೀವು 495 ಮಾರ್ಕ್ಸ್ಗೆ 85,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಐತಿ. ಮತ್ತು ನೋಡ್ಬೋದು ನೀವು ಅರೌಂಡ್ ಬರೀ ಏನಿಲ್ಲ 10 ಮಾರ್ಕ್ಸ್ಗೆ 10,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಡಿಫರೆನ್ಸ್ ಆಗೈತಿ. ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸು ಜಾಸ್ತಿ ಇರ್ತಾರೆ. ಮತ್ತು ಇನ್ನೊಂದೇನಂದ್ರೆ ಲಾಸ್ಟ್ ಇಯರ್ ನೋಡ್ಬೇಕಂದ್ರೆ ಆಲ್ಮೋಸ್ಟ್ ಆಲ್ ನಾನು ನೋಡಿದ ಪ್ರಕಾರ ಅಂದ್ರೆ KE KEದಿಂದನೂ ನಮ್ಮ ಸ್ಟೇಟ್ ರ್ಯಾಂಕಿಂಗ್ ಏನು ಬಿಡ್ತಾರಲ್ಲ ಎಲ್ಲ ಕ್ಯಾಟಗರಿ ಎಲ್ಲದು ಚೆಕ್ ಮಾಡಿದಾಗ ಅರೌಂಡ್ 1,200 ಪೇಜ್ ಐತಿ. ಅದನ್ನೆಲ್ಲ ಚೆಕ್ ಮಾಡಿದಾಗ ನನಗೆ ಏನು ಕ್ಲಿಯರ್ ಆಗೈತೆ ಅಂದ್ರೆ ಅಲ್ಲಿ ನೋಡಿದ ಪ್ರಕಾರ ಆಲ್ಮೋಸ್ಟ್ ಆಲ್ ಒಂದು ರ್ಯಾಂಕಿಂಗ್, ಒಂದು ಮಾರ್ಕ್ಸ್ದಿಂದ ಒಂದು ಮಾರ್ಕ್ಸಿಗೆ ಏನೈತ್ಲ ಅರೌಂಡ್ 300 to 400 ಸ್ಟೂಡೆಂಟ್ಸ್ ಇದ್ರು. ನಾ ಚೆಕ್ ಮಾಡಿದ ಪ್ರಕಾರ ಲಿಸ್ಟ್ ಬರ್ದಿದ್ ಬೇಕಾರ ಅದ್ರ ಪ್ರೂಫ್ ಬೇಕಾದ್ರೆ ಇಲ್ಲಿ ಹಾಕ್ತಾನೆ. ಪ್ರತಿ ಒಂದು ಮಾರ್ಕ್ಸಿಂದು ಏನೈತ್ಲ ನಾವು ಲಿಸ್ಟ್ ಮಾಡಿದಾಗ ಈ ರೀತಿ ಬಂದೈತಿ. ಮತ್ತು ನೀವು ಹೋಗಿ ಏನೈತ್ಲ ಚೆಕ್ ಮಾಡ್ಕೋಬಹುದು. ಮತ್ತು ಆಲ್ರೆಡಿ ವಿಕಾಸ್ ಅನ್ನೂ ಮಾಡ್ಯಾನು. ಆಲ್ಮೋಸ್ಟ್ ಆಲ್ ರ್ಯಾಂಕಿಂಗ್ ಅಂತೂ ಸೇಮ್ ಆಲ್ಮೋಸ್ಟ್ ಆಲ್ ಆ ರೇಂಜ್ ಒಳಗನ ಬರೋ ಚಾನ್ಸಸ್ ಇರ್ತೈತಿ. ಮತ್ತು ಇದಕ್ಕಿಂತ ನಿಮ್ಮ ಮಾರ್ಕ್ಸ್ ಒಂದು ಸ್ವಲ್ಪ ಯಾರೆಲ್ಲ ಬಾರ್ಡರ್ ಲೈನ್ದಾಗ ಅದರಿ ಒಂದು ಸ್ವಲ್ಪ ರ್ಯಾಂಕ್ ವೇರಿಯೇಷನ್ ಆದರೂ ಕೂಡ ನನಗೂ ಸಂತೋಷ ಆಗ್ತೈತಿ. ಆದಷ್ಟು ನಾವೇನು ಯೋಚನೆ ಮಾಡ್ತೇವಂದ್ರೆ ಇನ್ನೂ ಒಂದು ಸ್ವಲ್ಪ ಕಟ್ ಆಫ್ ಏನೈತ್ಲ ಕಡಿಮೆ ಆಗ್ಲಂತನ ಯೋಚನೆ ಮಾಡ್ತೀವಿ. ಆಲ್ರೆಡಿ ನೋಡಿರ್ಬೋದು. ಮತ್ತು ಈ ವರ್ಷ ನಿಮ್ಮ ಮಾರ್ಕ್ಸ್ ಎಲ್ಲರೇ ಅರೌಂಡ್
470 ಅಥವಾ 490 ತನ ಇದ್ರೂ ಸೀಟ್ ನಿಮ್ಮ ಕೆಟಗರಿ ಆಗಿರ್ಬೋದು ರಿಸರ್ವೇಶನ್ ಇದ್ರೂ ಸೀಟ್ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ ಮತ್ತು ಕಟ್ ಆಫ್ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಜಾಸ್ತಿ ಐತಿ ಮತ್ತು ಇನ್ನೂ ಯಾರೆಲ್ಲ ಆಲ್ರೆಡಿ ಏನೈತಲ್ಲ ಕಟ್ ಆಫ್ದು ಆಲ್ರೆಡಿ ಬಹಳಷ್ಟು ಜನ ನೋಡಿರ್ತಾರೆ, ಹೋಗಿ ಚೆಕ್ ಮಾಡ್ರಿ. ಥ್ಯಾಂಕ್ ಯು.